ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರೋಮೋ ವ್ಲಾಗ್ಸ್. ಇವತ್ತು ಸಂಡೇ, ಟೈಮ್ ಬಂದು 2:30. ಈಗಷ್ಟೇ ಊಟ ಮಾಡ್ಕೊಂಡು ನಾವೊಂದು ಪ್ರಮೋಷನ್ಗೆ ಹೋಗ್ತಾ ಇದೀವಿ. ಮಾರ್ನಿಂಗ್ ಇಂದ ಏನು ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ. ಗುಡ್ ಮಾರ್ನಿಂಗ್. ಏನು ಕಾಲು ಮಿಟ್ಬಿಟ್ಟೋದೆ? ಎತ್ಕೋ ಈಶಾ, ಎತ್ಕೋ ತಗೋ ತಗೋ. ಏನಕ್ಕೆ ಇಟ್ಟೆ ಹಿಂಗೆ ಕಾಲ ಮೇಲೆ? ಎತ್ಕೋ ಹೋಗು ನೀನು, ನಿನ್ನ ಪಣ ನೀನು ಎತ್ಕೋಗು, ನಿನ್ನ ವಸ್ತು ನೀನು ಎತ್ಕೋಗು. ಏನಕ್ಕೆ ಹಂಗೆ ಇಡ್ತೀಯ? ಆಟಾಡಿಸ್ಬೇಕಾ? ಹಾಗಾಗಿ ಮಧ್ಯಾಹ್ನದಿಂದ ಮಾಡ್ತಾ ಇದೀವಿ. ಮಧ್ಯಾಹ್ನದಿಂದ ಹೇಗೆ ಸಂಡೇನ ಕಳಿತೀವಿ ಅಂತ ನಿಮ್ಮೆಲ್ಲರ ಹತ್ರನು ಶೇರ್ ಮಾಡ್ಕೊಂತೀವಿ. ನೋಡಿ, ನಾನು ಆಗ್ಲಿಂದ ಮಾತಾಡಕ್ ಹೋಗ್ತಾ ಇದೀನಿ, ಯಾಕಂದ್ರೆ ಇವ್ರು ಚಾನಲ್ ಆಗಿರೋದ್ರಿಂದ ನಾನು ಮಾತಾಡಂಗಿಲ್ಲ, ಕಂಟ್ರೋಲ್ ಮಾಡಿ 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 ಬಿಟ್ಟೆ. ಆದ್ರೆ ಅಲ್ಲಿಂದ ಲಾಂಗ್ ಟೈಮ್ ನಾನು ಸ್ಯಾರಿ ಹಾಕೊಂಡಿದ್ದೀನಿ. ಇದು ಅಲ್ಲಿಂದ ಬಂದು ನಾವು ಜೊತೆ ಒಂದೇನೋ ಶಾಪಿಂಗ್ ಹೋಗೋದಿದೆಯಲ್ಲ, ನಾವು ಜೊತೆ ಸಪರೇಟ್ ಹೋಗ್ತೀಯ? ನಾವು ಪ್ರತೀಕ್ ಅವರ ಸಿಸ್ಟರ್, ನೀವೇ ಇವರೇ ಡ್ರೈವರ್, ಐ ಮೀನ್ ಡ್ರೈವ್ ಮಾಡ್ತಾರೆ. ಪ್ರತೀಕ್ ಅವ್ರ ಸಿಸ್ಟರ್ ಬಂದಿದ್ದಾರೆ. ಸೊ ನಾವಿಬ್ರು ತುಂಬಾ ದಿನಗಳ ನಂತರ ಒಟ್ಟಿಗೆ ಆಚೆ ಹೋಗ್ತಾ ಇದ್ದೀವಿ. ತುಂಬಾ ದಿನಗಳ ನಂತರ ಒಟ್ಟಿಗೆ ಆಚೆ ಹೋಗ್ತಾ ಇದೀವಿ ವಿತ್ ನಮ್ಮ MG ಮೋಟಾರ್ಸ್. ಕೋಮೆಟ್. Glad to see you again. Thank you. ಓ ಪಾಪ, ಹಿಂದ್ಗಡೆ ಓಪನ್ ಆಗ್ಬಿಟ್ಟಿದೆ ಕಣೆ. ಸರಿ, ಹೌದಾ? ಹಿಂದೆ ಓಪನ್ ಆದಂಗೆ ತೋರಿಸ್ತಾ ಇದೆ. ಪ್ಲೀಸ್ ಅದೊಂಚೂರು ಓಪನ್ ಮಾಡಿ ಲಾಕ್ ಮಾಡ್ಬಿಡ್ತೀನಿ. ಸೀರೆ ಉಟ್ಕೊಂಡಿರೋರ್ಗೆ ಎಷ್ಟು ಇಲ್ಲ ಇಲ್ಲ ಇಲ್ಲಿ ನಾನು ಇಲ್ಲಿ ಇಳಿಯಕ್ ಜಾಗ ಇಲ್ಲ ಕಣೆ. ಇಲ್ಲಾಂದ್ರೆ ಸರಿ 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 ಇಳಿಲೇಬೇಕು ಕಣೆ. ಇನ್ಮೇಲಿಂದ ನಾನು ತುಂಬಾ ಚುರುಕಾಗಿದ್ದೀನಿ. ವಿಡಿಯೋಸ್ ಅಲ್ಲಿ ನೀವು ಹೀರೋ ಆಗ್ತಾ ಇದ್ದೀರಾ, ನಂಗೆ ಗೊತ್ತು. ವಿಡಿಯೋಸ್ ಆಕ್ಚುಲಿ ನಂಗೆ ಓಪನ್ ಮಾಡಕ್ ಬರಲ್ಲ. ನನ್ನ ಪಾಪ ಓಪನ್ ಆಗಿದೆ ಕಣೆ ಆಲ್ರೆಡಿ. ಜೋರಾಗಿ ಹಾಕು. ನಂಗೆ ಓಪನ್ ಮಾಡಕ್ ಬರಲ್ಲ ಅಂತಂದ್ರೆ ನಾನು ಕಾರ್ ಓಡಿಸ್ತೀನಿ, ಗೊತ್ತಾ? ಹೋಗೋಣ. ಸೀಟ್ ಬೆಲ್ಟ್, ಸೇಫ್ಟಿ ಫಸ್ಟ್. ಇವಾಗ ಆನವ್ ಬಂದಿರೋದ್ರಿಂದ ಅವನ ಮೇಲೆ ಪೂರ್ತಿ ಗಮನ ಇರುತ್ತೆ. ಈಗ ಆನವ್ ಆನವ್ ಮಲ್ಗಿದಾನೆ, ಇವ್ರ ಸಿಸ್ಟರ್ ನೋಡ್ಕೊಂತಿರ್ತಾರೆ. ಈಗ ಇದೊಂದು ಒಂದ್ ಮನೆ, ಒಂದು ದೊಡ್ಡ ಮನೆಗೆ ಹೋಗ್ತಾ ಇದೀವಲ್ಲ, ಒಂದೇನೋ ಒಂದು ಪ್ರಮೋಷನ್ ಅಂತ. ಸೊ ಆ ಮನೆ ಎಲ್ಲ ನೋಡಿದಾಗ ನಿಂಗೆ ಏನ್ ಅನ್ಸುತ್ತೆ ಮೌಲ್ಯ? ನಾವ್ ಯಾವಾಗಪ್ಪ ಮನೆ ತಗೋತೀವಿ ಅಂತ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ವೇರ್ ಆಲ್ರೆಡಿ ಪ್ಲಾನ್ ಮಾಡ್ಕೊಂತ ಇದೀವಲ್ಲ, ಕಾಸೊಂದು ಬರ್ಬೇಕಷ್ಟೇ. ಇದೇನೋ ಸ್ವಲ್ಪ ದಿನಗಳಲ್ಲೇ ನಮ್ ಸಿನಿಮಾ OTT ಬರುತ್ತೆ. ಯಾರ್ಯಾರು ಸಿನಿಮಾ ನೋಡಿಲ್ಲ ಖಂಡಿತ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಯಾರ್ಯಾರು ಥಿಯೇಟರ್ ನೋಡ್ಲಿಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ. ಮೂವಿ ಹೆಸರು ಏನಪ್ಪ ಅಂತ ಕೇಳಿದ್ರೆ, ಮೂವಿ ಹೆಸರು ಧ್ರುವತಾರೆ. ಅದ್ರ ಬಗ್ಗೆ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇರೋದು. ಮೂವಿ ಹೆಸರು ಧ್ರುವತಾರೆ. ಸೆಪ್ಟೆಂಬರ್ 20ಕ್ಕೆ ರಿಲೀಸ್ ಆಯ್ತು. 3.5 ವಾರ ಥಿಯೇಟರ್ ಅಲ್ಲಿ ಇತ್ತು. ದೇವರ ಎದುರುಗಡೆ ಇತ್ತು. ಬಟ್ ತೆಲುಗು ಹಾವಳಿ ಜಾಸ್ತಿ ಇರೋದ್ರಿಂದ ನಮ್ಗೆ ಸ್ಕ್ರೀನಿಂಗ್ ಕಡಿಮೆ ಆಯ್ತು. ಎಲ್ಲಿದೀವಿ ನಾವು? ನಾವೀಗ ಕಟ್ಟೆ. ಸೊ ಪ್ಲಾನ್ ಮಾಡಿ ತೋರಿಸ್ಬಿಡು ಜನಕ್ಕೆ, ಅವ್ರಿಗೆ ಗೊತ್ತ. ಹಾಯ್ ಅಂತವ್ರು ಯಾರು? ಐ ಆಮ್ ಸ್ಟಿಲ್ ಯಂಗ್. ನನ್ನ 30ನೇ ಕ್ರಾಸ್ ಮಾಡಿಲ್ಲ. ಅವಾಗ ಯು ಕ್ಯಾನ್ ಸೇ ಕಾಲ್ ಮಿ ಆಂಟಿ. ಓಕೆ, ನಿಮ್ಗೆ ಏನ್ ಅನ್ಬೇಕು ಹಂಗಂದ್ರೆ? ನಾವು ವೆರಿ ಗುಡ್ ಬಾಯ್. ಅಲ್ಲ, ನೀವು ನವ ಯುವಕ, ಎಂದೆಂದಿಗೂ ನವ ಯುವಕ. ಅಫ್ ಕೋರ್ಸ್ ಕಣೆ. ಎಷ್ಟು ಮೋಸ ಅಲ್ಲ ದೇವ್ರು. ಏನು ಹೆಣ್ಮಕ್ಳಿಗೆ ಬೇಗ ಏಜ್ ಕಾಣಿಸೋ ತರ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಮಕ್ಕಳೆಲ್ಲ ಆದ್ಮೇಲೆ ಬಾಡಿ ಚೇಂಜ್ ಆಗುತ್ತೆ, ಎಲ್ಲ ಚೇಂಜ್ ಆಗುತ್ತೆ. ಬಟ್ ಸ್ಟಿಲ್ ವಿ ಆರ್ ಗ್ರೇಟ್, ಯು ನೋ. ಅಂಡ್ ಆಲ್ ದ ವುಮೆನ್ಸ್ ಔಟ್ ದೇರ್, ನನ್ನ ವ್ಯೂವರ್ಸ್ ಯಾರು ಎಲ್ಲಿಂದ ಅಂತ ದಯವಿಟ್ಟು ನಿಮ್ಮ ಹೆಸರು ಜೊತೆಗೆ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ, ಆಮೇಲೆ ನೀವು ಸಿಂಗಲ್ ಕಮಿಟೆಡ್ ಫ್ಯಾಮಿಲಿನ, ಮಕ್ಳಿದ್ದೀರಾ, ಒಂಚೂರು ನಂಗೆ ಡೀಟೇಲ್ಸ್ ನಂಗೆ ನನ್ನ ವ್ಯೂವರ್ಸ್ ಗೊತ್ತಾಗಬೇಕು ಕಣೆ. ನಮ್ಮ ವ್ಯೂವರ್ಸ್, ಸಾರಿ, ನಮ್ಮ ವ್ಯೂವರ್ಸ್.
ವಿಲ್ ಸಿ ಯು ದೇರ್. ಸೊ ಈಗ ನಾವು ಹಾಯ್ ಅವ್ರ ವ್ಲಾಗ್ ಎಲ್ಲ ಮಾಡಕ್ ಹೇಳಿಲ್ಲ. ಹಾ, ನಾವ್ ಅವ್ರ ಸಿಸ್ಟರ್ ಬಂದಿದ್ರು. ನಮ್ಗೆ ಸರ್ಪ್ರೈಸಿಂಗ್ಲಿ ನಮ್ ಬ್ಲಾಗ್ ಅಲ್ಲಿ ಇವ್ರು ಎಂಟ್ರಿ ಆದ್ರು. ಇವ್ರು ಯಾರು ಅಂತ ಗೊತ್ತಿರ್ತಾರಲ್ಲಿ. ಹಲೋ, ಇಟ್ಸ್ ಬೀನ್ ಇಯರ್ಸ್ ನಾವು ಮೀಟ್ ಮಾಡಿ ಶೋ ಅಲ್ಲಿ ಮೀಟ್ ಮಾಡಿದ್ದು. ಹೌದು. ನಮ್ ವ್ಲಾಗ್ಗೆ ಒಂದು ಎಕ್ಸ್ಟ್ರಾ ಸಿಕ್ತು ಸರ್ಪ್ರೈಸ್ ಅಂತ. ಸೊ ಶ್ರೀರಾಮಣ್ಣನ ಯಾವಾಗ್ಲೂ ಈಗ ಇವ್ರು ಫುಲ್ ಕಾಂಟೆಂಟ್ ಇಳಿದ್ ಬಿಟ್ಟಿದ್ದಾರೆ. ನೈಸ್ ಟು ಸಿ ದೆಮ್. ಇವತ್ತೇ ಕರ್ಕೊಂಡ್ ಬಂದಿಲ್ಲ, ಇವತ್ತೇ ಫ್ರೀ ಆಗಿ ಬಂದಿದೀವಿ. ಹೌದು, ಬ್ಯಾಡ್ಲಿ ಎಷ್ಟೋ ದಿನ ಆದ್ಮೇಲೆ ಕಾರಲ್ಲಿ ನಾವು ನಗಾಡ್ಕೊಂಡ್ ಬಂದ ನಾವು, ಅಂದ್ರೆ ಮಾತಾಡ್ಕೊಂಡು. ಇಲ್ಲಾಂದ್ರೆ ಬರೀ ಪೂರ್ತಿ ಗಮನ. ಆಬ್ವಿಯಸ್ಲಿ ನೀವು ಸೀನಿಯರ್ಸ್, ನಮ್ಗಿಂತ ಜಾಸ್ತಿ. ಮೇಡಮ್ ಅವ್ರಿಗೆ ಈ ಮನೆ ಇಷ್ಟ ಆಗ್ಬಿಟ್ಟಿದೆಯಂತೆ. ಅದಕ್ಕೆ ಕೇಳ್ತಾ ಇದೀನಿ, ಏನಾದ್ರೂ ಮನೆ ಕೊಟ್ರೆ ತಗೊಂಡ್ ಬಿಡೋಣ. ಅಲ್ಲ, ಅವರು ಬೇಡ ಬಿಡೋದ್ ಮೆನ್ಷನ್ ಮಾಡಲ್ಲ. ಪರವಾಗಿಲ್ಲ, ನೀವು ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ. ಬ್ಲಾಗ್ಸ್ ಅಲ್ಲೆಲ್ಲ ಹಾಕಲ್ಲ, ಅವ್ರು ನಮ್ ಪ್ರಮೋಷನ್ ಮಾಡಕ್ಕೆ. ಬ್ಲಾಗ್ ಅಲ್ಲಿ ಅವ್ರ ಹೆಸರು ಮೆನ್ಷನ್ ಮಾಡ್ಬೇಕಾ ಕೇಳಿ, ಅವ್ರ ಮುಖ ಬ್ಲರ್ ಮಾಡ್ತೀನಿ ಬಿಡಿ. ಹೇಳಿ. ನಾವು ಬ್ಲಾಗ್ಸ್ ಅಲ್ಲಿ ನಿಮ್ ಕಂಪ್ನಿ ಹೆಸರು ಹೇಳೋದ ಬೇಡ? ಇರ್ಲಿ ಇರ್ಲಿ ಅಂತ. ಓಕೆ ಓಕೆ, ಮನೆ ಇಷ್ಟ ಆಗಿದೆ. ಇದು ಈ ಮನೆ ಆಕ್ಚುಲಿ 30-40 ಡೈಮೆನ್ಷನ್ ಅಲ್ಲಿ ಬಿಲ್ಟ್ ಆಗಿರೋದು. ಸೊ ನನಗೆ ಶಾಕ್ ಆಗಿದ್ದೇನು ಅಂತಂದ್ರೆ 45 lakhs ಅಲ್ಲಿ ಈ ಮನೆ ಬಿಲ್ಟ್ ಆಗಿರೋದಂತೆ. ನಾನು ಕೇಳಿದಾಗಲೂ ಓ ಹೌದಾ ಗುರು ಅಂತ ಆಗುತ್ತೆ. ಒಂದು ಸೆಕೆಂಡ್ ಅಲ್ಲ. ಸೊ ಇಲ್ಲಿ ಇಂಟೀರಿಯರ್ ಹೇಗಿದೆ? ಓಕೆ ಸರ್, ಅವ್ರಿಗೆ ಆಟ ಆಡಿಸ್ತೀವಿ. ಇಲ್ಲ ಇಲ್ಲ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ ಅಲ್ಲ, ಅದಕ್ಕೆ. ಇದು ಡೈನಿಂಗ್ ಟೇಬಲ್. ಸೊ ಹೀಗೆ ಕಿಚನ್ ಒಳ್ಳೆ ಮಜಾ ಇದೆ ನೋಡಿ. ಯಾ, ಇದು ದೇವ ನರಸಿಂಹಸ್ವಾಮಿ. ಇಲ್ಲೆಲ್ಲ ಸ್ಪೆಷಲ್ ಏನಂತಂದರೆ, ಈಗ ನಾನೊಂದು ಎಲ್ಲ ಕಡೆ ನೋಡ್ತಾ ಇದ್ದೀನಿ, ರೂಫ್ಗೆ ಅಟ್ಯಾಚ್ ಆಗಿರಲ್ಲ ಟೆಂಪಲ್. ಅಂದರೆ ಮುಂಚೆ ಅಂದರೆ ಸ್ವಲ್ಪ ವರ್ಷದ ಹಿಂದೆ 3Dಲಿ ತೋರಿಸಿ ಮನೆ ಹೀಗಿರುತ್ತೆ ಅಂತ 3Dಲಿ ಮಾಡಿಬಿಟ್ಟು ತೋರಿಸ್ತಾ ಇದ್ರು. ಅದಕ್ಕಿಂತ ಮುಂಚೆ ಬರೀ ಸ್ಕೆಚ್ ಆಗಿಬಿಟ್ಟು ತೋರಿಸ್ತಾ ಇದ್ರು. ಬಟ್ ಇವಾಗ ವರ್ಚುವಲ್ ರಿಯಾಲಿಟಿ ಅಂದರೆ VR ಅಲ್ಲಿ ನಾವು ಹಾಕೊಂಡು ನಮ್ಮನೆ ನಾವು ಮುಂಚೆನೇ ನೋಡ್ತೀವಿ. ಅಂದರೆ ಈ ಸೊಬತ್ತಿಗೆ ಅವರು ಹಾಕಕ್ಕೆ ರೆಡಿ ಇದ್ದಾರೆ. ನನಗೆ VR ಹೆಡ್ಸೆಟ್ನ ಚೆಕ್ ಮಾಡ್ತಾ ಇದ್ದು. ಅದ್ರ ಜೊತೆಗೆ ಮೇಡಮ್ದು ಫೇವ್ರೆಟ್ ಬಿಸ್ಕಪ್ಪು, ಮಸ್ಕಾ ಚಸ್ಕಾ. ಚಸ್ಕಾ ಮಸ್ಕಾ. ಹೌದಾ, ಮಸ್ಕಾ ಚಸ್ಕಾ ಕಣೆ, ಹಿಂಗಾರ ಹೇಳ್ಬೋದು. ಸೊ ನೀವೇನ್ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇದ್ದೀರಾ? ಇದು ಇಲ್ಲ, ಇದು ಇನ್ನೊಂದು ಮನೆ. ಇದೊಂಥರ ಕೇರಳ ಸ್ಟೈಲಲ್ಲಿ, ಕೇರಳ ಸ್ಟೈಲಲ್ಲಿ ಮತ್ತೆ ವೆಸ್ಟರ್ನ್ ಸೈಡ್ ಎರಡು ಮಿಕ್ಸ್ ಆದಂಗೆ ಒಳ್ಳೆ ಫೀಲ್ ಕೊಡ್ತಾ ಇದೆ. ಆಮೇಲೆ ಈಗ ಎಲ್ಲ ಕಡೆನೂ ಈ ಒಂದು DC ಮೋಟಾರ್ ಫ್ಯಾನ್ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲ ಸರ್? ಅಯ್ಯೋ ಪಾಪ, ಏನು ಎಲ್ಲೂ ಓದಂಗೆ ಇದೆಯಲ್ಲೇ. ಓ ಮೈ ಗಾಡ್, ಇಂಥ ನಾವು ಈಗ ನಮ್ಮ ಪ್ಲಾನ್ ಮಾಡಿಸ್ಬಿಟ್ಟು ನಾವು ಆ ಮನೇಲಿ ಮುಂಚೆನೇ ನಾವು ಸ್ಟೇ ಆಗ್ಬೋದು, ಹಂಗಿದೆ. ವಾ ಪಾಪ, ನೀನು ನೋಡ್ಬೇಕು. ನಾನು ನಿಜವಾಗ್ಲು ಏನು ಸಕ್ಕದಾಗಿದೆ ಮಾತ್ರ, ಸಕ್ಕದಾಗಿದೆ. ನೀವು ಬೇರೆ ಪ್ಲೀಸ್ ವ್ಲಾಗ್ ಪೂರ್ತಿ ಇದೆ ಆಯ್ತು. ಫೈನಲಿ ಆಯ್ತು, ಶೂಟ್ ಎಲ್ಲ ಮಾಡಿ, ಜೊತೆಗೆ ಕಾಫಿ ಅಲ್ಲ ಟೀ ಚೆನ್ನಾಗಿತ್ತು. ಈ ನಮ್ಮ ಬೆಂಗಳೂರು ಟ್ರಾಫಿಕ್ ಇದೆಯಲ್ಲ, ಅದು ಸುಳ್ಳು ಅಂತ ನನ್ನ ಫೀಲ್. ಅದು ನಿಜ ಅಂತ. ಹಲೋ ಸರ್, ಹಾಯ್ ಬಿಡಿ, ಹಾಯ್ ಮಾಡಿ. ನಮಗೆ ಊರವರೆಲ್ಲ ನೆಂಟರಾಗ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಹೋದ್ರೂ ಹಾಯ್ ಹಾಯ್ ಅಂತ. ಅಂದರೆ ಅವ್ರು ಹಾಯ್ ಮಾಡಿದ್ರೆ ನಾವು ಸುಮ್ಮನೆ ನನಗಾಗಲ್ವಲ್ಲ, ಆಟಿಟ್ಯೂಡ್ ಅಂತ ಹೋಗುತ್ತಲ್ಲ ಅಂತ ಎಲ್ಲ ಕಡೆ. ಅದನ್ನ ಕೇಳಿದ್ರೆ ಯಾರ ಹಂಗೆ ಆಗೋದು. ಅಂದರೆ ಓಹೋ ಅಂತ ಅವ್ರು ಅಂತ ನಗ್ತಿದ್ದಾಗ ನಾವು ಹಾಯ್ ಮಾಡ್ಬಿಡೋದು. ಅಲ್ಲ, ಅವ್ರು ಎಷ್ಟು ಖುಷಿಯಾಗಿ, ಈಗ ನಾವ್ ಯಾರ ಪರಿಚಯ ಇರೋರು ನೆಂಟರು ಸಿಕ್ಕಿದ್ರೆ ನಾವೇ ಮಾಡೋದಕ್ಕೆ ಆಟೋಮೆಟಿಕ್ ಕೈ ಹಿಂಗ್ ಹೋಗುತ್ತಲ್ಲ, ಆ ತರ ಅವ್ರು ನಮ್ಗೆ ಹಿಂಗ್ ಅಂತಾರಲ್ವಾ, ಖುಷಿ ಆಗುತ್ತೆ ಅವಾಗ. ಬೆಂಗಳೂರು ಮಂಗಳೂರು ಎಲ್ಲೇ ಹೋದ್ರು ಬಿಂದಾಸ್. ಇದು ಯಾವ ರೋಡ್ ಇರ್ಬೋದು ಗೆಸ್ ಮಾಡಿ. ಏನ್ ಕ್ವಶನ್ ಕೇಳ್ತೀರಾ? ಆಫ್ ಕೋರ್ಸ್ ಕಣೆ, ನಮ್ ಈ ಏರಿಯಾದಲ್ಲಿ ಯಾರಾದ್ರೂ ಇದ್ರೆ ಗೊತ್ತಾಗುತ್ತೆ ಎಷ್ಟು ಜನ. ಭಾನುವಾರ ಸೋಮವಾರ
ಫೈನಲಿ ಮನೆಗೆ ರೀಚ್ ಆಗಾಯಿತು. ನಾನು ಏನು ಮಾಡ್ತಾ ಇದ್ದೀನಿ ನೋಡೋಣ. ಪಾಪ ನಂಗೆ ಆದರೆ ಒಂದಂತೂ ಗೊತ್ತಾಯ್ತು, ನೀನು ತುಂಬ ಬ್ಲ್ಯಾಂಕ್ ಆಗ್ತೀಯ ಮಗನೇ ಅಲ್ಲ ವಿಡಿಯೋಲಿ ಅಂದರೆ ಸ್ಪಾಂಟೇನಿಯಸ್. ನಾನು ನನ್ನ ನೋಡ್ಕೊಂತ ಇರ್ತೀನಿ ಹೆಂಗ್ ಕಾಣಿಸ್ತಾ ಇದೀನಿ ನಾನು ಅಂತ. ಬರೀ ಇಂಥದ್ದೇ ಯಾವಾಗ್ಲೂ ಬರೀ ಬೈಯೋ ಒಳ್ಳೆ ಟೀಚರ್ ಜೊತೆ ಸಂಸಾರ ಮಾಡ್ತಾರೋ ಒಂಥರ ಅನಿಸ್ತಾ ಇದೆ ನನಗೆ. ನೀವು ಮಾಡಿ. ಏನ ನೀನು ಹಿಂಗೆ ಮಾಡಿದೆ? ಸರಿ ಆಚೆ ಫೋನ್ ಯಾಕೆ ಬೀಳಿಸ್ತೆ ಮೌಲ್ಯ? ಗಾಬರಿ ಮಾಡೋದು ಪಾಪ. ಫಸ್ಟ್ ಬೀಳಿಸಿದ್ದು ಅವಳು ಫೋನ್ನ. ಫಸ್ಟ್ ಬೀಳ್ಸಿದ್ ನಾನೇನೆ, ಅದು ಬೀಳೋದಿಕ್ ನೀವೇ ಕಾರಣ. ನಾನು ಗಾಬರಿ ಮಾಡಿ ಓಪ್ಪ ದೇವ್ರು. ಅಲ್ಲಿ ಹೇಳಿದ್ರಲ್ಲ ಬ್ಲಾಂಕ್ ಆಗಿ ಹೋಗ್ತೀಯಾ ಮಣ್ಣು ಮಸಿ ಅಂತೆಲ್ಲ ವಿಡಿಯೋ ಮಾಡುವಾಗ. ಅದು ನಿಮಗೆ ಗಾಬರಿ ಆಗ್ಬಿಟ್ಟದಕ್ಕೆ. ಅಯ್ಯೋ ಬ್ಲಾಂಕ್ ಆಗ್ತಾ ಇದೀನಿ ನಾನು ಅಂತ. ನೀನು ಎಂತವಳಿದ್ಯಾ ಗೊತ್ತಾ ನೀನು? ಆಗಿಲ್ಲ ಸದ್ಯ. ಇನ್ ಕಾವು ಹಾಯ್. ಇವಳು ಇರೋದಕ್ಕೇನೆ ನಾವು ಇವತ್ತಿಷ್ಟು ಆರಾಮ್ಸೆ ಹೋಗಿ ನಮ್ಮ ಕೆಲಸ ಎಲ್ಲ ಮುಗಿಸಿ ಬಂದಿದ್ದು. ಥ್ಯಾಂಕ್ ಯು ಕಾವ್ಯ, ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಹೊರಗಡೆ ಹೋಗ್ತಾ ಇದೀವಿ. ಇಲ್ಲೇ ಪಕ್ಕದಲ್ಲಿ ಹೋಗ್ತಿದೀವಿ ಬಿಕಾಸ್ ಸಂಡೇ ಆಗಿರೋದ್ರಿಂದ ಬೇರೆ ಕಡೆ ಅಂಗಡಿಗಳೆಲ್ಲ ರಶ್ ಇರುತ್ತೆ. ಇಲ್ಲೆಲ್ಲೋ ನಂಗೆ ಅದು ಕ್ರಿಸ್ಪಿ ಕಾರ್ನ್ ಮಾಡ್ತಾರಲ್ಲ, ಅದು ನಾಗರಬಾವಿಲಿ ಒಂದು 2-3 ಕಡೆ ಇದೆ. ಇಲ್ಲೇ ಬಕ್ಕಾಸುರ ಬಂಡಿ ಹತ್ರ ಮಾಡಿ ಇದೆ ಅಂತ ಎಲ್ಲೋ ನೋಡಿದೆ ವಿಡಿಯೋದಲ್ಲಿ. ಸೊ ಅದೆಲ್ಲಿ ಅಂತ ಇವಾಗ ನೋಡ್ಬಿಟ್ಟು ತಿಂದ್ಬಿಟ್ಟು ಆಮೇಲೆ ಹೋಗೋಣ ಅಂತ ನನ್ನ ಪ್ಲಾನ್. ಅದೆಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಿ ಸಿಕ್ತು. ಇಲ್ಲೇ ಇರೋದು ಬಕ್ಕಾಸುರ ಬಂಡಿ ಮುಂಚೆ ಇತ್ತಲ್ಲ, ಅದೇನೋ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದ್ರ ಆಪೋಸಿಟ್ ಅಲ್ಲೇ ಇಲ್ಲೇ ಅಮೂಲ್ ಐಸ್ ಕ್ರೀಮ್ ಪಾರ್ಲರಲ್ಲಿ. ಇಲ್ಲೇ ನಾನು ನೋಡಿದ್ದೆ ಆ್ಯಕ್ಚುಲಿ. ಇಲ್ಲಿ ಬಕ್ಕಾಸುರ ಬಂಡಿ ಆಪೋಸಿಟ್ ಅಲ್ಲಿ ಅಮೂಲ್ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದೀವಿ. 2 ಪ್ಲೇಟ್ ಕೊಡಿ. ಹೆಂಗೆ? ನನಗೆ ನನ್ನ ಫೇವ್ರೆಟ್ ಫ್ಲೇವರ್ ಬಂದ್ಬಿಟ್ಟು ಬ್ಲ್ಯಾಕ್ ಕರೆಂಟ್. ತುಂಬ ಚಿಕ್ಕವಳಿಂದ ಸಿಕ್ಕಾಪಟ್ಟೆ ಇಷ್ಟ ನನಗೆ ಆ ಫ್ಲೇವರು. ನಿಮಗೆ ಯಾವ ಫ್ಲೇವರ್ ಇಷ್ಟ ಕಮೆಂಟ್ ಮಾಡಿ. ಸರ್ ಕೇಳೋಣ ಸರ್, ನಿಮ್ಗೆ ಯಾವ ಫೇವ್ರೆಟ್ ಫ್ಲೇವರ್? ಐಸ್ ಮ್ಯಾಂಗೋ. ನೈಸ್. ನೋಡಮ್ಮ. ಇದನ್ನ ಒಂದು ಪ್ಲೇಟ್ ಪಾರ್ಸಲ್ ಪ್ರತಿಗೂ ತಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಅವ್ರು ತಿಂದ್ಬಿಟ್ಟು ಏನು ಹೇಳ್ತಾರೆ. ನೀ ಎಲ್ಲಿಗೆ ಬರ್ತೀಯೋ? ಮೇಡಮ್, ನೀವು ಒಬ್ಬೊಬ್ಬರೆಲ್ಲ ಡ್ರೈವ್ ಮಾಡ್ಕೊಂಡು ಬರಂಗಾದ್ರ? ಹಾಂ ಮೌಲ್ಯ ಅವರೇ, ಎಲ್ಲೋ ಓಡ್ ಬಂದ್ರಿ? ಓ, ನೀವು ವ್ಲಾಗ್ ಮಾಡ್ತೀರಾ? ಹಾಂ, ಏನು ಇದನ್ನ ನೀವು ರೆಕಾರ್ಡ್ ಮಾಡ್ಕೊಂತಿದ್ದೀರಲ್ಲ, ಅದರಲ್ಲಿ ಹೇಗಿತ್ತು ಅಂತ ಹೇಳಬೇಕು, ಸರಿನಾ? ಓಕೆ. ಈಗ ನೀನು ಮತ್ತೆ ವಾಪಸ್ ಹೋಗ್ತಿದ್ಯಾ? ಫುಡ್ ವ್ಲಾಗ್ ಥರ ಮಾಡಬೇಕು ನೀವು. ಓ ಹೌದಾ? ನೀವು ವಾಪಸ್ ಹೋಗ್ತಿದ್ಯಾ? ಈಗ ಈಶ ಎಲ್ಲಿದ್ದಾನೆ? ಹುಷಾರು. ಓಕೆ. ಅವರೆಲ್ಲ ಏನೋ ಪರ್ಚೇಸಿಂಗ್ ಮಾಡೋಕ್ಕೆ ಹೋಗಿ ಇಷ್ಟು ತನಕ ಆನಂದ ನೋಡ್ಕೊತಾ ಇದ್ದೆ. ಅವ್ನಿಗೆ 7 ಗಂಟೆಗೆ ಮೀಲ್ ಟೈಮು. ಸೊ ಅವನಿಗೆ ಹಾಲು ಕುಡಿಸಿ ಮತ್ತೆ ಮಲಗಿಸಿದ್ದಾಯಿತು ಸರ್ನ. ಸೊ ಏನೋ ಕೊಟ್ಟಿದ್ದಾಳೆ. ಓ ವಾವ್, ಬಟ್ ಕ್ಯಾಲರೀಸ್ ಹೈ, ತುಂಬ ಚೆನ್ನಾಗಿದೆ. ಮೊಟ್ಟೆ ತಗೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಕಾರ್ನ್ ತಿನ್ನಕ್ಕೆ ಹೋಗಿದ್ದಿದ್ದಷ್ಟೇ. ಅವನೆಲ್ಲೂ ಆಚೆ ಹೋಗಿಲ್ವಲ್ಲ ಅಂತ. ಆ್ಯಕ್ಚುಲಿ ಶಾಪಿಂಗ್ ಹೋಗ್ಬೇಕಂತ ಅಂದ್ಕೊಂಡ್ವಿ. ಅವನಿಗೆ ಬಟ್ಟೆ ತೊಗೊಂಡ್ಬಿಡೋಣ, ಆಚೆನೇ ಹೋಗೋಕ್ಕಾಗಲ್ಲ ಯೂಶ್ವಲಿ ಡೈಲಿ ಇದರಲ್ಲಿ, ಹಂಗೆ ಅಂದ್ಕೊಂಡ್ರೆ ಆದರೆ ಆಗಲಿಲ್ಲ.
ಯಾಕಂದ್ರೆ ಆನವ್ಗೆ 3rd ಮೀಲ್ ಮಾಡಿಸ್ಬೇಕು. ಈಗ ಅದಕ್ಕೋಸ್ಕರ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಆನವ್ದು ಚೇರ್ ಇದು, ಕುತ್ಕೊಂಡು ಊಟ ಮಾಡ್ತಾನಲ್ವಾ, ಅದನ್ನು ವಾಶಿಗೆ ಹಾಕಿ ಈಗ ಪ್ರತೀಕ್ ಅವರು ಅದನ್ನು ಸರಿ ಮಾಡ್ತಾ ಇದ್ದಾರೆ. ಓ, ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಈಗ ಅವ್ರಿಗೆ ಊಟಕ್ಕೆ ಟೈಮ್ ಆಗಿದೆ. ಸಮಯ ಬಂದು 10:30 ಅನ್ಸುತ್ತೆ.